ಪಟ್ಟಣದ ಚೆನ್ನಾಂಬಿಕಾ ಕನ್ವೆನ್ಷನ್ ಹಾಲ್ನಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ಹೊಳೆನರಸೀಪುರ ತಾಲೂಕು ಹಾಗೂ ಹಳ್ಳಿ ಮೈಸೂರು ಹೋಬಳಿಯ ಜಾತ್ಯತೀತ ಜನತಾದಳ ಜೆಡಿಎಸ್ ಪ್ರಮುಖ ಕಾರ್ಯಕರ್ತರ ಪೂರ್ವಭಾವಿ ಸಭೆಯು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಪಂಚಾಯಿತಿ ಮತ್ತು ತಾಲೂಕು ಮಟ್ಟದಿಂದ ಕಾರ್ಯಕರ್ತರನ್ನು ದೊಡ್ಡ ಸಂಖ್ಯೆಯಲ್ಲಿ ಹಾಸನ ಸಭೆಗೆ ಕರೆತರುವುದಾಗಿ ಭರವಸೆ ನೀಡುತ್ತೇನೆ. ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಏಕೈಕ ಪಕ್ಷ ಜೆಡಿಎಸ್. ದೇವೇಗೌಡರ ಮಾರ್ಗದರ್ಶನದಲ್ಲಿ ಸದೃಢ ಸರ್ಕಾರವನ್ನು ತರಲು ನಾವೆಲ್ಲರೂ ಪಕ್ಷವನ್ನು ಬಲಪಡಿಸಬೇಕು ಅಂತ ಎ ಮಂಜು ಹೇಳಿದರು. ಮುಖ್ಯಮಂತ್ರಿಗಳು ಆರ್ಥಿಕ ಕೇಂದ್ರದ ಸಚಿವರು ನಮ್ಮ ಜಿಲ್ಲೆಗೆ ಬರ್ತಾ ಇರೋದು ಪ್ರಥಮವಾಗಿ ಕುಮಾರಸ್ವಾಮಿ ಅವರು. ಆಮೇಲೆ ದೊಡ್ಡವರ ಮತ್ತು ಹಾಸನಕ್ಕೆ ಐಐಟಿ, ಕೇಂದ್ರೀಯ ವಿಶ್ವವಿದ್ಯಾನಿಲಯ ಮತ್ತು ವಿಮಾನ ನಿಲ್ದಾಣ ತರುವಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. 24ರಂದು ದೇವೇಗೌಡರು ಭಾಗವಹಿಸುವ ಸಭೆಗೆ ತಾಲೂಕು ಮಟ್ಟದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಬೇಕು ಅಂತ HD ರೇವಣ್ಣ ಹೇಳಿದರು. ಮತ್ತೆ ಇವತ್ತು ಕುಡಿಯೋ ನೀರು ಪೂರ್ತಿ ಹೊಳೆನರಸೀಪುರದ ಕುಡಿಯೋ ನೀರು ಇವತ್ತು ನಲ್ಲಿ ಪೂರ್ತಿ ಎಲ್ಲ ಇನ್ನೊಂದು 2 ಕೋಟಿ ಪಕ್ಕ ಮಾಡಿಸ್ಕೊಡ್ತಾರೆ. ಮತ್ತೆ ಯೂಶಲಿ ಮಾಡಬೇಕು ಅನ್ನೋದು ನಮ್ಮ ಸುರೇಶ್ ಅಣ್ಣವ್ರಿಗೆ ಎಲ್ಲರೂ 40 ವರ್ಷ ಆಗೋದು. ಸಭೆಯಲ್ಲಿ ಜೆಡಿಎಸ್ನ ಅನೇಕ ಪ್ರಮುಖ ಮುಖಂಡರು, ವಿವಿಧ ಪದಾಧಿಕಾರಿಗಳು, ಹೊಳೆನರಸೀಪುರ ತಾಲೂಕು ಹಾಗೂ ಹಳ್ಳಿ ಮೈಸೂರು ಹೋಬಳಿಯ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು.